ಇವನು ಪ್ರದೀಪ್. ಅಪ್ಪ ಅಮ್ಮಂಗೆ ಒಬ್ನೇ ಮಗ. ತುಂಬಾ ಪ್ರೀತಿಯಿಂದ ಬೆಳೆಸಿದ್ರಿಂದ ಸ್ವಲ್ಪ ಹಾಳಾಗಿದ್ದಾನೆ. ಅಪ್ಪಂದು ಬಡ್ಡಿ ವ್ಯವಹಾರ, ಬೇಜಾನ್ ದುಡ್ಡಿದೆ, ಮನೇಲೇನೂ ಕೊರತೆ ಇಲ್ಲ. ಆದ್ರೂ ಇವನ್ಯಾಕೆ ಬೆಂಗಳೂರು ಬಂದ? ಹಣ್ಣು ತಿಂತ ಇದೀಯಾ? ಲೋ ನನ್ ಮಗನೇ, ನನ್ ಬಡ್ಡಿ ವ್ಯಾಪಾರ ನೋಡ್ಕೊಂಡಿರೋ ಅಂದ್ರೆ ಪೇಪರ್ ಓದ್ತಾ ಇದೀಯಾ? ಹೋಗಪ್ಪ, ಯಾವನಿಗೆ ಬೇಕು ನಿನ್ ಬಡ್ಡಿ ವ್ಯಾಪಾರ? ಅದು 10% ಮೀಟರ್ ಬಡ್ಡಿ. ಅದನ್ನ ವಸೂಲಿ ಮಾಡೋಕೆ ಬೆಳಗ್ಗೆ ಅವ್ರ ಮನೆ ಮುಂದೆ ಅಟೆಂಡೆನ್ಸ್ ಹಾಕ್ಬೇಕು. ನನ್ ಕೈಲಾಗಲ್ಲಪ್ಪ, ಯಾವನಿಗೆ ಬೇಕಾ ಗೋಳು? ಲೇ ಬಡ್ಡಿ ಮಗನೇ, ಆ ಗೋವಿಂದನ್ ಕರ್ಕೊಂಡ್ ಬಂದು ನನ್ನ ಹತ್ರ 1 ಲಕ್ಷ ರೂಪಾಯಿ ಕೊಡಿಸ್ದೆ. ಆ ನನ್ ಮಗ 15% ಬಡ್ಡಿ ಕೊಡ್ತೀನಿ ಅಂತ ಹೇಳೋದವನು ಅಸಲು ಇಲ್ಲ, ಬಡ್ಡಿನೂ ಇಲ್ಲ, ಅವನು ಇಲ್ಲ, ಎಲ್ಲವನು. ನೀನ್ ಕಾಟ ತಡಿಲಾರ್ದೆ ಎಲ್ ಪೋಟ್ ಆಗೋನೋ ಯಾರಿಗೊತ್ತು. ಬೆಂಗಳೂರಲ್ಲಿ ಇದಾನೆ ಅಂತ ಯಾರ ಹೇಳ್ತಾ ಇದ್ರು. ಮೋಸ್ಟ್ಲಿ ನಿನ್ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿರ್ತಾನೆ. ಪೇಪರ್ ಅಲ್ಲಿ ಓದ್ತಾ ಇದೆಯಲ್ಲ, ಮೀಟರ್ ಬಡ್ಡಿ ತಗೊಳ್ಳೋರ್ನ ಒದ್ದು ಒಳಗಡೆ ಹಾಕ್ತಿದ್ದಾರೆ. ನೆಕ್ಸ್ಟ್ ನೀನೆ. ಲೋ ವೇಸ್ಟ್ ನನ್ ಮಗನೇ, ನನ್ನನ್ನ ಎದುರಿಸ್ತಾ ಇದೀಯಾ? ಈ ಗೋವಿಂದನ್ ತರ ಜನ ನಾನು ಎಷ್ಟು ನೋಡಿರ್ಬಹುದು. ಏನ್ ನೋಡ್ತಾ ಇದೀಯ ಮಣ್ಣು? 10-15% ಬಡ್ಡಿಗೆ ಇಸ್ಕೊಳ್ಳೋದು ಯಾರು ಹೇಳು? ಏನೋ ಮಾಡಕ್ಕಾಗದೆ ಫೈನಲ್ ಸ್ಟೇಜ್ಗೆ ಓಡೋಗ್ತಾರಲ್ಲ ಅಂತವ್ರು. ಲೋ ನನ್ ಮಗನೇ, ಈ ಓಡೋಗೋರ್ನ ಕರ್ಕೊಂಡ್ ಬಂದು ನನ್ನ ಹತ್ರ ದುಡ್ಡು ಕೊಡ್ಸಿದ್ಯಲ್ಲ, ನೋಡಿ ಇದೆಲ್ಲ ಸರಿ ಇರಲ್ಲ. ಕೊಟ್ಟಿದ್ ನೀನು, ಇಸ್ಕೊಂಡಿದ್ದ ಅವನು. ನನ್ಗೆ ಕಾಟ ಕೊಡ್ತೀಯ? ಆ ಗೋವಿಂದ ನಿಂಗೆ ನಾಮಕ್ ಹೋದಾಗ್ಲಿಂದ ನಂಗೆ ಈ ಮನೆಯಲ್ಲಿ ಮರ್ಯಾದನೆ ಇಲ್ದಂಗಾಗಿದೆ. ಛೇ, ಓಹೋ, ದೊಡ್ಡ ಮರ್ಯಾದಸ್ಥ ನೀನು. ಇಷ್ಟೊಂದು ಮಾನ ಇರೋನು ಬೆಂಗಳೂರಿಗೆ ಹೋಗಿ ಆ ಗೋವಿಂದನ ಹುಡುಕಿ ಅವನ ಹತ್ರ 1 ಲಕ್ಷ ರೂಪಾಯಿ ವಸೂಲಿ ಮಾಡ್ಕೊಂಡ್ ಬಾ ನೋಡೋಣ. ಹೋಗಪ್ಪ, ನಾನ್ ಬೆಂಗಳೂರಿಗೆ ಹೋಗಲ್ಲ. ನೀನು ಹೋಗ್ಬೇಕು, ನಿಮ್ಮ ಅಪ್ಪನೂ ಹೋಗ್ಬೇಕು. ಹೋಗು, ಯಾವನ್ ಬೇಡ ಅಂದ? ಲೋ ನನ್ನ ಕೋಪ ಬರ್ಸ್ಬೇಡ ಬೇವಕೂಫ. ಬೆಂಗಳೂರಲ್ಲಿ ಅವ್ನ್ ಎಲ್ಲಿದಾನೋ ಯಾರಿಗ್ ಗೊತ್ತು? ಅವ್ನ್ ಸಿಗೋವರೆಗೂ ನಾನ್ ಎಲ್ಲಿರ್ಲಿ, ಊಟ ತಿಂಡಿಗೆ ಏನ್ ಮಾಡ್ಲಿ? ಅದಕ್ಕೆಲ್ಲ ಖರ್ಚ ಕಾಸು ನಾನ್ ಕೊಡ್ತೀನಿ. ಆದ್ರೆ ನೀನ್ ಹೋಗಿ ಅವನ ಹತ್ರ 1 ಲಕ್ಷ ರೂಪಾಯಿ ವಸೂಲಿ ಮಾಡ್ಕೊಂಡ್ ಬರ್ಬೇಕು. ಸರಿ, ಇಷ್ಟೊಂದೆಲ್ಲ ಒತ್ತಾಯ ಮಾಡಿ ಖರ್ಚಿಗೆಲ್ಲ ಕಾಸು ಕೊಡ್ತೀಯ ಅಂದ್ರೆ ಹೋಗ್ತೀನಪ್ಪ. ವಸೂಲಿ ಮಾಡ್ಕೊಂಡು ಬರ್ಬೋದು, ನೋಡೋಣ. ಇವನು ಸಂಜಯ್, ಬುದ್ಧಿವಂತ, ವಿದ್ಯಾವಂತ. ಮನೆಯಲ್ಲಿ ಭಯಂಕರ ಬಡತನ, ರೋಗ ರುಜಿನಗಳಿಂದ ನರಳುತ್ತಾ ಇರೋ ತಂದೆ ತಾಯಿ. ಇವನು ಓದಿಗೆ ತಕ್ಕ ಕೆಲಸ ಸಿಗ್ತಾ ಇಲ್ಲ. ಇದೇ ಯೋಚನೆಯಲ್ಲಿ ಅಪ್ಪ ಅಮ್ಮ ಕೊರಗ್ತಾ ಇದ್ದಾರೆ. ಮಗ, ನೀನು ನಮ್ಗೋಸ್ಕರ ಕಷ್ಟ ಪಡೋದು ಬೇಡ. ಸಿಟಿಗೆ ಹೋಗಿ ನಿನ್ನ ಓದಿಗೆ ತಕ್ಕನಾದ ಕೆಲಸ ಹುಡುಕೋ ಹೋಗೋ. ಅಪ್ಪ, ನಿಮ್ಮ ಈ ಸ್ಥಿತಿ ಬಿಟ್ಟು ನಾನು ಹೇಗೆ ಹೋಗ್ಲಿ? ಅಮ್ಮಂಗ್ ಬೇರೆ ಹುಷಾರಿಲ್ಲ. ಸಂಜು, ನನ್ಗೇನು ಆಗಿಲ್ಲ ಕಣೋ. ನಿಮ್ಮಪ್ಪನ ನಾನ್ ನೋಡ್ಕೋತೀನಿ. ನೀನೇನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿ ಹೋಗ್ಬಿಟ್ ಬಾ. ನೀವೆಲ್ಲ ನನ್ನ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸ್ತಿದ್ದೀರಿ. ಇಂಥ ಸಂದರ್ಭದಲ್ಲಿ ನಾನು ಇಲ್ಲಿದ್ದು ನಿಮ್ಮನ್ನು ನೋಡ್ಕೋಬೇಕು. ಆದ್ರೆ ನನಗಿಲ್ಲಿ ಯಾವ್ದು ಸರಿಯಾದ ಕೆಲಸನೇ ಸಿಗ್ತಿಲ್ವೇ? ಮಗ, ನೀನಿಲ್ಲಿದ್ರೆ ನಮ್ಮನ್ನ ನೋಡ್ಕೊಳ್ಳೋದೇ ಆಗೋಗುತ್ತೆ. ನೀನೇನು ಸಾಧನೆ ಮಾಡೋದಕ್ಕಾಗೋದಿಲ್ಲ. ನಿಮ್ಮಪ್ಪ ಹೇಳ್ತಾ ಇರೋದು ಸರಿ ಕಣೋ. ನೀನ್ ಪಟ್ಟಣದಲ್ಲಿ ಕೆಲಸ ಮಾಡೋದೇ ಒಳ್ಳೇದು. ಅಪ್ಪ, ಮಾ, ನೀವಿಲ್ದ ನನ್ನ ಕೈಲಿ ಇರಕ್ಕಾಗಲ್ಲಮ್ಮ. ಏನಾದ್ರೂ ಸರಿ, ಒಪ್ಪತ್ತು ಊಟ ಏನಾದ್ರೂ ಮಾಡ್ಕೊಂಡು ಬದುಕಿರೋಣಮ್ಮ. ಬೇಡ ಕಂದ, ಹಾಗನ್ಬಾರ್ದು. ನಮ್ಮಿಂದ ನಿನ್ ಬಾಳ ಹಾಳಾಗ್ಬಾರ್ದು ಕಣೋ. ಅಮ್ಮ ಹೇಳಿದ್ದು ಸರಿ ಕಣ. ಈ ನನ್ ಕಾಯಿಲೆ ವಾಸಿ ಆಗುತ್ತೋ ಇಲ್ವೋ, ನೀನಿಲ್ಲಿದ್ ಮಾಡೋದಾದ್ರೂ ಏನೋ. ನೀನು ಬೆಂಗಳೂರಿಗೆ ಹೋಗೋ. ಸಂಜು, ನಾನಿಲ್ಲಿ ಹೇಗೋ ಸಂಭಾಳಿಸ್ಕೋತೀನಿ. ನಮ್ ಚಿಂತೆ ಬಿಟ್ಬಿಡು. ನೀನ್ ಬೆಂಗಳೂರಿಗೆ ಹೋಗಿ ಒಂದ್ ನೆಲೆ ಹುಡ್ಕೊಳ್ಳೋ. ನಿನ್ಗೆ ಒಳ್ಳೆ ಕೆಲಸ ಸಿಕ್ಕೇ ಸಿಕ್ತೈತೆ. ನೀನು ದೊಡ್ಡ ಮನ್ಸನೂ ಆಗ್ತೀಯ. ಅದನ್ನ ನೋಡೋದಕ್ಕೆ ಆ ದೇವ್ರು ನನ್ನನ್ನ ಬದುಕಿಸಿರ್ಬೇಕು ಅಷ್ಟೇ. ಈಗೆಲ್ಲ ಮಾತಾಡಿದ್ರೆ ನಾನು ಬೆಂಗಳೂರಿಗೆ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ.
ಇಲ್ಲಪ್ಪ, ತಪ್ಪಾಯ್ತು. ಅಪ್ಪ ಆ? ನೋಡ್ತಾ ಇರಿ, ನಾನು ಸಿಟಿ ಸೇರಿ ಒಂದು ಒಳ್ಳೆ ಮನೆ ಮಾಡಿ ನಿನ್ನ ಅಮ್ಮನ್ನ ತೋರಿಸ್ಕೊಂತೀನಿ. ನಿನ್ನ ಒಂದು ಒಳ್ಳೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಆಗ ನಾವೆಲ್ಲ ಮತ್ತೆ ಮುಂಚೆ ತರ ಸಂತೋಷವಾಗಿರ್ಬೋದು. ಸಂಜು, ಅಪ್ಪ ಅಮ್ಮನ ಮೇಲೆ ನೀನ್ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯೋ, ಆ ದೇವರು ನಿನಗೆ ಖಂಡಿತ ಒಳ್ಳೇದ್ ಮಾಡೇ ಮಾಡ್ತಾನೆ ಕಣೋ, ಮಾಡೇ ಮಾಡ್ತಾನೆ. ಸಂಜು, ನಿನ್ ಕೆಲ್ಸ ಸಿಗೋ ತನಕ ಎಲ್ಲಿರ್ತೀಯ? ಏನ್ ಮಾಡ್ತೀಯ? ಅಲ್ವೇನೆ? ಅಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, ಇರಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿದಾನೆ. ನೀವೇನು ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಸರಿನಪ್ಪ, ಯಾವ್ದಕ್ಕೂ ಹುಷಾರಾಗಿರೋ. ಇವನು ಅಜಿತ್, ಇವನೊಬ್ಬ ಭಗ್ನ ಪ್ರೇಮಿ. ಇವನೊಂದು ದುರಂತ ಪ್ರೇಮ ಕತೆ. ಇವನೊಂದು ಹುಡುಗಿನ ಸಿಕ್ಕಾಪಟ್ಟೆ ಲವ್ ಮಾಡ್ದ. ಅವಳು ಇವನನ್ನು ತುಂಬಾ ಇಷ್ಟಪಟ್ಟಿದ್ಲು. ಆದ್ರೆ ಯಾಕೋ ಏನೋ ಅವಳು ಇದ್ದಕ್ಕಿದ್ದ ಹಾಗೆ ಕೈ ಕೊಟ್ಬಿಟ್ಲು. ಆ ಹುಡುಗಿ ಯೋಚನೆಯಲ್ಲೇ ಇವನು ಮೆಂಟ್ಲಾಗೋದ. ಅಜಿತ್, ಅಜಿತ್, ಲೋ ಅಜಿತ್, ಏನು ಇನ್ನು ಸ್ವಾತಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಏನ್ ದೊಡ್ಡ ಲವ್ ಸ್ಟೋರಿ ಇಬ್ರದು. ಅವಳು ಚಮಕ್ ಕೊಟ್ಲು, ಇವ್ನು ತಗ್ಲಾಕೊಂಡ. ಕಾಸು, ಟೈಮ್, ಎನರ್ಜಿ ಎಲ್ಲ ವೇಸ್ಟ್ ಮಾಡ್ಕೊಂಡೆ. ಅವಳು ನೋಡಿದ್ರೆ ಕೈ ಕೊಟ್ಟೋದ್ಲು. ಸ್ವಾತಿ ಬಗ್ಗೆ ಯೋಚನೆ ಮಾಡ್ತಾ ಲೈಫೇ ಹಾಳು ಮಾಡ್ಕೋತೀಯ. ದಯವಿಟ್ಟು ನನ್ನ ಒಂಟಿಯಾಗಿ ಬಿಟ್ಬಿಡು ಮಗ. ನೋಡು, ನಮ್ಮಪ್ಪ ಒಂದ್ ಕೆಲಸ ಹೇಳಿದ್ದಾರೆ. ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಸಂಜೆ ತಿಲಕ್ಕೂ ಬರ್ತಾ ಇದ್ದಾರೆ. ನೀನು ಬಾ. ನೀನ್ ಇಲ್ಲೇ ಇದ್ರೆ ಅವಳ ಬಗ್ಗೆ ಯೋಚನೆ ಮಾಡಿ ಮೆಂಟ್ಲಾಗ್ಬಿಡ್ತೀಯ. ಬೆಂಗಳೂರಿಗೆ ಹೋಗಿ ಮಜಾ ಉಡಾಯಿಸೋಣ, ಏನಂತೀಯ? ಇವನು ತಿಲಕ್. ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಹೋಗಿದ್ಕಿಂತ ಹೆಚ್ಚಾಗಿ ಅವನ ಹಳ್ಳಿಯ 10th ಅಲ್ಲಿ ಸಿನಿಮಾ ನೋಡಿ ಕಾಲ ಕಳೆದಿದ್ದೇ ಹೆಚ್ಚು. ಆಗ್ಲಿಂದ ಅವನಿಗೆ ಆಕ್ಟಿಂಗ್ ಹುಚ್ಚು. ಬೆಂಗಳೂರಿಗೆ ಹೋಗಿ ಹೀರೋ ಆಗ್ಲೇಬೇಕು ಅಂತ ಡಿಸೈಡ್ ಮಾಡೇ ಬಿಟ್ಟ. ನೀನೇನೇ ಹೇಳು, ನಾನ್ ಬೆಂಗಳೂರು ಹೋಗೇ ಹೋಗ್ತೀನಿ, ಹೀರೋ ಆಗೇ ಆಗ್ತೀನಿ. ಹೀರೋ ಆಗ್ತಾನಂತೆ ಹೀರೋ. ಏನ್ ರಾಜ್ಕುಮಾರ್ ಐತಿ ಅಲ್ಲ ನೀ ರಾಜ್ಕುಮಾರು? ನಿಮ್ಮವ್ವನಿಗೆ ಹೇಳಿದೆ ನೀ ಹೊಟ್ಟೆಲಿದ್ದಾಗ್ಲೇ ಸಿನಿಮಾ ನೋಡ್ಬೇಡ ಕಮ್ಮಿ ಅಂತ. ಕೇಳಿದವಳು ನನ್ನ ಮಾತು. ನಿನಗೆ ಹೊಟ್ಟೆಲಿದ್ದಾಗ್ಲೇ ಸಿನಿಮಾ ಹುಚ್ಚಿಡ್ಕೊಂಡೈತೆ. ನೋಡು, ತೋಟ ಗೀಟ ನೋಡ್ಕೊಂಡು ಹೊಲ ಉತ್ಕೊಂಡಿರೋ ಅಂತಂದ್ರೆ ಹೀರೋ ಆಗ್ತಾನಂತೆ ಹೀರೋ. ಅಪ್ಪಾಜಿ, ನಿನ್ ಮುಂದೆ ನಿಂತಿರೋದು ಕರ್ನಾಟಕದ ಮುಂದಿನ ಸೂಪರ್ ಸ್ಟಾರ್. ನಿನಗೆ ಯಾಕೆ ಈ ವಿಷಯ ಅರ್ಥ ಆಗ್ತಾ ಇಲ್ಲ? ಕನ್ನಡ ಚಿತ್ರರಂಗಕ್ಕೆ ನನ್ನ ಅವಶ್ಯಕತೆ ಇದೆ ಅಪ್ಪಾಜಿ. ಹೌದಪ್ಪ, ನಿನ್ನ ಅವಶ್ಯಕತೆ ಆಯ್ತೆ. ನಮ್ಮ ಹಟ್ಟಿರೋ ದನಗಳಿಗೆ, ಕರುಗಳಿಗೆ ನಿನ್ನ ಅವಶ್ಯಕತೆ ಆಯ್ತೆ. ಅಪ್ಪಾಜಿ, ಏನ್ ಮಾತನಾಡ್ತಾ? ನನ್ನ ದನ ಕಾಯ್ಬೇಕಾ ಅಲ್ಲ ಕುರಿ ಕಾಯ್ಬೇಕಾ? ಹಿಂಗೆಲ್ಲ ಅವಮಾನ ಮಾಡಬೇಡ. ಏನ್ಲ ಇದು ನಿನ್ನ ಉತ್ತರ? ಇದೆಲ್ಲ ಹಾಕೊಂಡು ನನ್ನ ಮರ್ಯಾದೆ ಕಳಿಬೇಡ ಕಣ್ಣ ಹಳ್ಳಿಲಿ. ಅಪ್ಪಾಜಿ, ಇದೆಲ್ಲ ಇವತ್ತಿನ ಸ್ಟೈಲು, ನಿನಗೆ ಅರ್ಥ ಆಗೋದಿಲ್ಲ ಬಿಡು. ಈ ಸ್ಟೈಲು ಗಿಲ್ಲೆಲ್ಲ ಬುಟ್ಟಾಕೋ. ನೋಡು, ನಾ ಹೇಳೋದು ಸರಿಯಾಗಿ ಕೇಳಿಸ್ಕೋ. ಈ ಹಳ್ಳಿ ಬಿಟ್ಟು ನೀ ಎಲ್ಲೂ ಹೋಗಂಗಿಲ್ಲ. ಅಪ್ಪಾಜಿ, ಯಾವ ಅಪ್ಪಾಜಿನ? ನೆಳ್ಳ ಬಳಕೆ ಹೀರೋ ಆಗ್ತಾನಂತೆ ಹೀರೋ ನನ್ನ ಮಗ. ಸಂಜಯ್, ನಿನ್ ಪುಂಗನ್ ಒಂದು ಕಾಲ್ ಮಾಡು. ತುಂಬ ರಿಸೀವೇ ಮಾಡ್ತಿಲ್ಲ. ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತೀಯಾ? ಮೋಸ್ಟ್ಲಿ ಬಿಸಿ ಇರ್ಬೇಕು ಅನ್ಸುತ್ತೆ. ಮತ್ತೆ ಟ್ರೈ ಮಾಡು. ಯಾರೋ ಅವ್ನಿಗೆ ಪುಂಗ ಅಂತ ಸರಿಯಾಗಿ ಹೆಸರಿಟ್ಟವ್ರೆ. ಬರೀ ಪುಂಗ್ತಾ ಇರ್ತಾನೆ ಅನ್ಸುತ್ತೆ. ಏಯ್, ಸುಮ್ನಿರೋ. ನಮ್ಗೆ ಗೊತ್ತಿಲ್ದಿರೋ ಬಗ್ಗೆ ಹಾಗೆಲ್ಲ ಮಾತಾಡ್ಬಾರ್ದು. ಬಂದ್ ಫೋನ್ ಮಾಡು, ಎಲ್ಲಿದ್ರು ಬಂದ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದ. ಇರೋಕ್ ವ್ಯವಸ್ಥೆ ಮಾಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಹಿಂಗ್ ಕೈ ಎತ್ಬಿಟ್ನಲ್ಲೋ. ಸ್ವಲ್ಪ ತಡ್ಕೊಳ್ಳೋ, ಅವನೇ ಕಾಲ್ ಮಾಡ್ಬೋದು. ಅವನೇ. ಹಲೋ ಹಲೋ, ಪುಂಗ ಯಾಕೋ ಫೋನ್ ಎತ್ತಿಲ್ಲ? ಬಾತ್ರೂಮಲ್ಲಿ ಇದೆಯಾ? ಏನೋ ಬರಕ್ಕಾಗಲ್ವಾ? ನಾವೇ ಬರ್ಬೇಕಾ? ಎಲ್ಲಿ ಬರ್ಬೇಕು?
ಜಯನಗರ್ 4th ಕ್ರಾಸಾ? ಓಕೆ ಕಣ, ಬನ್ರೋ. ಆಟೋ. केशवाय स्वाहा, नारायण स्वाहा, माधवाय स्वाहा, गोविंदाय नमः, विष्णुवे नमः, मधुसूदनाय नमः, त्रिविक्रमाय नमः, वामनाय नमः, देवाय नमः, गोविंदाय नमः, वासुदेवाय नमः, प्रद्युम्नाय नमः, अनिरुद्धाय नमः, पुरुषोत्तमाय नमः, अधोक्षाय नमः. ओम महागणपतिये नमः. ओम विघ्नराजाय नमः. ओम गौरीपुत्राय नमः. ओम विनायकाय नमः. ओम महादेवाय नमः, महेश्वराय नमः, शंभुवे नमः, वृषभध्वजाय नमः, शूलिने नमः, कामांतकाय नमः. ओम शिवाय नमः. ಅಡ್ರೆಸ್ ಗಿಡ್ರೆಸ್ ಮಿಸ್ ಆಗ್ಬಿಡ್ತಾ? ಇಲ್ಲಿ ಸಂಜು. ಮತ್ತೆ ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ ಪುಂಗ. ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದೆ. ಇವರೆಲ್ಲ ನಿನ್ ಫ್ರೆಂಡ್ಸಾ? ಇವನು ತಿಲಕ್ಕು, ಅವನು ಅಜಿತ್, ಅವನು ಪ್ರದೀಪ್. ಹಲೋ, ಬನ್ನಿ 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 ಬನ್ನಿ, ಟೈಮ್ ಆಯ್ತು. ಯೋ, ಇದ್ಯಾಕ್ರೆ ಅಲ್ಲಿ ನಿಂತ್ಬಿಟ್ರಿ? ಬನ್ರಿ. ಪುಂಗ, ಇಷ್ಟೊಡ್ ಬಂಗ್ಲೆ ನೀನಿದ್ಯಾ? ಈ ಬಂಗ್ಲೆ ನಂದಲ್ಲಪ್ಪ. ಈ ಮನ್ಲಿರೋ ಪಾರ್ಟಿ ನಿಮ್ಗೆ ಬೆಂಗಳೂರ್ಲಿರಕ್ಕೆ ಜಾಗ ಕೊಡ್ತಾನೆ. ಬನ್ನಿ ಬನ್ನಿ ಬನ್ನಿ. ಈ ಅಪ್ಪ ಫೇಮಸ್ ಅಸ್ಟ್ರಾಲಜರು. CM, MLA, MLC ಗಳಿಗೆಲ್ಲ ಸುಳ್ಳು ಶಾಸ್ತ್ರ ಹೇಳಿ ಸಖತ್ ದುಡ್ಡು ಮಾಡಿಟ್ಟವನೆ. ಭಾರಿ ಗುಡ್ ಪಾರ್ಟಿ, ಬೇಜಾನ್ ಬಾಡಿಗೆ ಎಲ್ಲ ಬರುತ್ತೆ. ಬನ್ನಿ ಬನ್ನಿ. नमस्तस्तु महामाये श्रीपीठ सुर पूजिते, शंख चक्र गदा हस्ते महालक्ष्मी नमोस्तुते. नमस्ते गरुडारूढ़े कोलासुर भयंकरी. ಶಾಸ್ತ್ರಿಗಳ ಶಾಸ್ತ್ರಿಗಳೇ, महालक्ष्मी ರೇ ಶಾಸ್ತ್ರಿಗಳೇ. ಈ ಪುಂಗ ಯಾಕೆ ಬಂದ? ಬಂದೆ ಶಾಸ್ತ್ರಿಗಳೇ. ಏ ಮಂಗ, ಪುಂಗ ಇಲ್ಲಿ ಯಾಕೋ ಬಂದೆ? ಈ ಹುಡುಗರೆಲ್ಲ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಂತೆ, ಹೇಳ್ರು. ಥ್ಯಾಂಕ್ ಯು. ಇವ್ರ ಯಾಕೆ ನಂಗೆ ಥ್ಯಾಂಕ್ಸ್ ಹೇಳ್ಬೇಕು? ಈ ಹುಡುಗರಿಗೆ ನೀವು ಬೆಂಗಳೂರು ನೋಡ್ಕೊಳಕ್ ಜಾಗ ಕೊಡ್ತಿರಲ್ಲ, ಅದಕ್ಕೆ. ನಾನ್ ಯಾಕೆ ಇವ್ರಿಗೆ ಉಳ್ಕೊಳಕ್ ಜಾಗ ಕೊಡ್ಬೇಕು? ಇವ್ರೇನ್ ನಮ್ಮ ಮಾವನ ಮಕ್ಳ ಅಥವಾ ನನ್ನ ಎರಡನೇ ಹೆಂಡತಿ ಮಕ್ಳ? ಅಲ್ಲ, ನಮ್ ಚಿಕ್ಕಪ್ಪನ ಮಕ್ಳ. ನಾನ್ ಯಾಕೆ ಇವ್ರಿಗೆ ಜಾಗ ಕೊಡ್ಬೇಕು? ಸರಿ ಬಿಡಿ, ನಾನು ನಿಮ್ಮ ಹೆಂಡ್ರ ಹತ್ರನೇ ಮಾತಾಡ್ಕೊತೀನಿ. ಅಮ್ಮೋರೇ, ಅಮ್ಮೋರೇ, ಶಾಸ್ತ್ರಿಗಳು ಬಾರಲ್ಲಿ. ಯಾರು ಇಲ್ಲ ಕಣೆ, ಅನಾಥಾಶ್ರಮದವರು ಡೊನೇಷನ್ ಕೇಳಕ್ ಬಂದಿದ್ರು, ಅವ್ರ ಹತ್ರ ಮಾತಾಡ್ತಿದ್ದೀನಿ. ನಿನ್ ಕೆಲ್ಸ ನೀನ್ ನೋಡೋಗು. ಅಯ್ಯಪ್ಪ, ಅಪ್ಕೊಂಡಿದೆ. ಏನ್ ಬ್ಲಾಕ್ ಮೇಲಾ? ಅಲ್ಲ, ವೈಟ್ ಮೇಲು. ನೋಡಪ್ಪ, ನಿನಗೋಸ್ಕರ ರಾಜರಾಜೇಶ್ವರಿ ನಗರದಲ್ಲಿ ಕಟ್ತಾ ಇದೀನಲ್ಲ ನನ್ನ ಬಿಲ್ಡಿಂಗು, ಅಲ್ಲಿ ಜಾಗ ಕೊಡ್ತೀನಿ, ಅಲ್ಲೇ ಅಡ್ಜಸ್ಟ್ ಮಾಡ್ಕೊಳಕ್ ಹೇಳು. ಥ್ಯಾಂಕ್ಸ್ ಗುರುಗಳೇ, ಬರ್ತೀನಿ. ಇನ್ಯಾಕ್ ಬರ್ತೀಯಪ್ಪ? ಶಾಸ್ತ್ರಿಗಳು ಬಹಳ ಒಳ್ಳೆಯವರು. ಪಾಪ ಮುಂಡೆದೆ, ಅಯೋಗ್ಯ ಮುಂಡೆದೆ. ಏನು ನನ್ನ ಹೆಂಡತಿಗೆ ಹೇಳ್ಬಿಟ್ರೆ ನಾನು ಹೆದರ್ಕೊಂಡ್ಬಿಡ್ತೀನಿ ಅಂತ ತಿಳ್ಕೊಂಡ್ಯಾ? ಏನ್ ತಿಳ್ಕೊಂಡಿದ್ದೀನಿ? ಬಂದೆ. ಅಲ್ಲ ಪುಂಗ, ಮೊದ್ಲು ಎಗಾಡ್ತಾ ಇದ್ದ ಶಾಸ್ತ್ರಿ, ನೀನೊಂದು ಹೆಂಡತಿನ ಕರೆದ ತಕ್ಷಣ ಹೂ ಅಂತ ಒಪ್ಕೊಂಡ್ಬಿಟ್ಟ. ಏನ್ ವಿಷಯ? ಅದು ಟಾಪ್ ಸೀಕ್ರೆಟ್. ಏನಪ್ಪ ಅಂತ ಟಾಪ್ ಸೀಕ್ರೆಟ್? ನಿಮ್ಗೂ ಅವ್ರ ಹೆಂಡತಿಗೂ? ನನ್ಗೂ ಅವನ ಹೆಂಡತಿಗೂ ಅಲ್ಲ. ಒಂದ್ಸಲ ಈ ಶಾಸ್ತ್ರಿ ನನ್ ಕೈಗೆ ರೆಡ್ ಹ್ಯಾಂಡ್ ಸಿಗಾಕೊಂಡ್ಬಿಟ್ಟಿದ್ದ. ಎಲ್ಲಿ? आगे भी जाने न तू, पीछे भी जाने न तू. आगे भी. ಆಹಾ, ಯಾರ್ದಪ್ಪ ಈ ಮಧುರವಾದ ಕಂಠ? ಯಾರಪ್ಪ ಈ ಪುಣ್ಯಾತ್ಮ? ಎಕ್ಸ್ಕ್ಯೂಸ್ ಮೀ. ಈ ಆಕಾರನ ಎಲ್ಲೋ ನೋಡ್ದಂಗೈತಲ್ಲ. ಹಲೋ, ನಿಮ್ಮ ಹೆಸರೇನು? My name is Johnny. I am coming
ಕಮಿಂಗ್ ಫ್ರಮ್ ಹಂಗೇರಿ. ಹಂಗೇರಿನ ಕೆಂಗೇರಿ ಪಕ್ಕದಲ್ಲಿ ಗಣಪತಿ ದೇವಸ್ಥಾನ ಪೂಜಾರಿ ಇದ್ದಂಗವ್ರೆ. ಹಲೋ ಎಕ್ಸ್ಕ್ಯೂಸ್ ಮೀ, ಹಲೋ ಎಕ್ಸ್ಕ್ಯೂಸ್ ಮೀ, ಹಲೋ ಎಕ್ಸ್ಕ್ಯೂಸ್ ಮೀ, ಹಲೋ ಓಕೆ 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 ಓಕೆ. ಈ ವಿಷಯ ನಮ್ಮಿಬ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಲ್ಲ. ಇವತ್ ಯಾಕೋ ನನ್ ಟೈಮ್ ಚೆನ್ನಾಗಿಲ್ಲ. ಆಹಾ, ನಿಮ್ ಟೈಮ್ ಚೆನ್ನಾಗಿರೋದ್ರಿಂದಲೇ ನೀವ್ ಯಾರ ಕಣ್ಗೂ ಬೀಳ್ದೆ ನನ್ ಕಣ್ಣಿಗೆ ಬಿದ್ದಿರೋದು. ಎದ್ರಕೋಬೇಡಿ, ನಾನು ಯಾರಿಗೂ ಹೇಳಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓ, ಎಣ್ಣೆ ಏಟಲ್ಲಿ ಇಂಗ್ಲಿಷ್ ಬೇರೆ. ನೋಡು ತುಂಗ, ನೋಡು, ಯು ಡೋಂಟ್ ವರಿ. ಇವತ್ತಿನ ಖರ್ಚೆಲ್ಲ ನಂದೇ ಇರ್ಲಿ. ನಿನ್ ಏನ್ ಬೇಕೋ ಅದನ್ನ ಆರ್ಡರ್ ಮಾಡ. ರಾಜ ಒಂದ್ ಕ್ವಾಟ್ರೆ. ನಿನ್ನ ಕ್ವಾಟ್ರ್ ಹಾಕೋ, ಫುಲ್ ಬಾಟ್ಲಿ ಹೇಳು. ಮಟನ್ ಕರಿ, ಚಿಕನ್ ಕರಿ, ಎಗ್ ಕರಿ, ಫಿಶ್ ಕರಿ. ಆದ್ರೆ ಫೋನ್ ಮಾಡಿ ನನ್ನ ಹೆಂಡತಿನ ಮಾತ್ರ ಕರಿಬೇಡಪ್ಪ. ನಾನು ಒಂದ್ಸಲ ಮಾತು ಕೊಟ್ಟು ಮುಗ್ದೋಯ್ತು. ನಾನು ಯಾರಿಗೂ ಹೇಳಲ್ಲ ಅಂದ್ರೆ ಹೇಳಲ್ಲ. ಆದ್ರೆ ಇವತ್ತು ಭಾನುವಾರ, ನಾನು ಅವೆಲ್ಲ ಏನು ಮುಟ್ಟಲ್ಲ. ನೀನು ನೆಲ್ಲಂಗೇನೆ. ಶಾಸ್ತ್ರಿ ವೀಕ್ನೆಸ್ ನಮ್ಗೆ ಪ್ಲಸ್ ಆಯ್ತು. ಏಯ್, ನೀನ್ ಶಾಸ್ತ್ರಿ ಎಂಟಿನ್ ಕೂಗ್ದಿಯಲ್ಲ, ಫುಲ್ ಎದ್ರಕೊಂಡ್ಬಿಟ್ಟಪ್ಪ. ಅದಕ್ಕೆ ನಿನ್ ಬಾಯಿ ಮುಚ್ಚೆ ನನ್ ಇರೋದಕ್ಕೆ ಜಾಗ ಕೊಟ್ಟಿದ್ದು. ನೀನ್ ಟ್ಯಾಲೆಂಟ್ ಮೆಚ್ಚದೆ ಕಣ. ಬೆಂಗಳೂರಲ್ಲಿ ಬದುಕಬೇಕು ಅಂದ್ರೆ ಈ ತರ ಟ್ಯಾಲೆಂಟ್ ಎಲ್ಲ ಬಹಳ ಇಂಪಾರ್ಟೆಂಟ್ ಅಮ್ಮ. ಬನ್ನಿ ಬನ್ನಿ ಬನ್ನಿ. ಹೆಂಗೈತ್ ಪ್ಯಾಲೇಸ್? ಇದಕ್ಕೆ ಒಂಚೂರು ಪ್ಲಾಸ್ಟಿಂಗ್ ಗಿಸ್ಟಿಂಗ್ ಎಲ್ಲ ಮಾಡಿಸ್ಬಿಟ್ರೆ ಪ್ಯಾಲೇಸ್ ಗಿಂತ ಗ್ರ್ಯಾಂಡ್ ಆಗ್ಬಿಡ್ತದಮ್ಮ. ವಾವ್, ಹೇಗಿದೆ ಮಾ? ಸೂಪರ್ ತಾನೆ? ಸೂಪರ್ ಸೂಪರ್ ಆಗಿದೆ. ಹೇಗಿದೆ ಬಿಲ್ಡಿಂಗು? ಇದೇ ನಿಮ್ಮ ಭವ್ಯವಾದ ಬಂಗಲೆ. ನೀವಿಲ್ಲಿರೋ ತನಕ ಇದು ನಿಮ್ಮ ಸ್ವಂತ ಬಂಗಲೆ. ಟೋಟಲಿ ಫರ್ನಿಶ್ಡ್, ಸೆಂಟ್ರಲ್ ಎಸಿ. ಆ ಶಾಸ್ತ್ರಿ ಹತ್ರ ಈ ತರದ್ದು ಬೇಕಾದಷ್ಟು ಬಿಲ್ಡಿಂಗ್ ಗಳಿದೆ. ಅವನಿಗೆ ಯಾರ್ಯಾರು ಬಾಡಿಗೆ ಕಟ್ಟರಲ್ವೋ ಅವ್ರ ಸಾಮಾನೆಲ್ಲ ತಂದು ಇಲ್ಲಿ ಹಾಕಿರ್ತಾನೆ. ನೀವ್ ಇದನ್ನೆಲ್ಲ ಯೂಸ್ ಮಾಡ್ಕೋಬಹುದಪ್ಪ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ಬೇರೆ ಬಿಲ್ಡಿಂಗ್ ತೋರಿಸ್ತೀನಿ. ಏಯ್, ಬೇಡ ಬೇಡ, ಈ ಜಾಗ ನಮಗ್ ಫುಲ್ ಓಕೆ. ಏನಪ್ಪ? ಥ್ಯಾಂಕ್ಸ್ ಮುಂಗ. ಥ್ಯಾಂಕ್ಸ್ ನಂಗಲ್ಲಮ್ಮ, ಆ ದೇವ್ರಿಗೆ ಹೇಳು. ಯಾಕಂದ್ರೆ ಎಲ್ಲರ ಅದೃಷ್ಟದ ಬಾಗ್ಲು ಓಪನ್ ಮಾಡೋ ಕೀ ಅವನ ಹತ್ರ ಇರುತ್ತೆ. ಓಕೆ, ನೀವ್ ಇದನ್ನೆಲ್ಲ ಸೆಟಪ್ ಮಾಡ್ಕೋತಾರೆ. ನಂಗೆ ಒಂಚೂರು ಅರ್ಜೆಂಟ್ ಕೆಲಸ ಇದೆ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ, ಎಂಜಾಯ್. ಬಾಯ್. ಬನ್ರಪ್ಪ. ನಂದಾಗ್ಲೇ 3 ಪೆಗ್ ಆಯ್ತು. ನೀವಿನ್ನೂ 1 ಪೆಗ್ ಎಲ್ಲ ಇದಿರಲ್ಲ ಕರ್ಮ. ನೀನ್ ಬಿಡಪ್ಪ, ಫುಲ್ ಫಾಸ್ಟ್. ಇನ್ಮೇಲೆ ನೀವು ನನ್ನಂಗೆ ಫಾಸ್ಟ್ ಆಗಿರ್ಬೇಕು. ಅಂದಂಗೆ ನಾಳೆ ನಿಮ್ಮೆಲ್ರು ಪ್ರೋಗ್ರಾಮ್ ಏನು? ನಾನ್ ನಾಳೆ ಗೋವಿಂದನ ಹಿಡ್ದು ಅದಕ್ಕೆ 1 ಲಕ್ಷ ಕಿತ್ಕೊಂಡ್ ಬರ್ತೀನಿ. ತಾವು ಬೆಳಿಗ್ಗೆ ವಾಂಟೆಡ್ ಕಾಲಮ್ ನೋಡಿ ವಾಕಿಂಗ್ ಇಂಟರ್ವ್ಯೂ ಅಟೆಂಡ್ ಮಾಡೋಣ ಅಂತಿದ್ದೀನಿ. ಅಯ್ಯೋ ಪಾಪ. ನಿಮ್ದು? ನಾನ್ ನಾಳೆ ಸ್ಯಾಂಡ್ಲ್ವುಡ್ ನ ಫೇಮಸ್ ಡೈರೆಕ್ಟರ್ ಆತ್ಮಾನಂದ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಓ ಅಜಿತ್, ತಮ್ದೇನೋ? ನನ್ ಲವರ್ ಸ್ವಾತಿ ಬಗ್ಗೆ ಯೋಚನೆ ಮಾಡೋದ್ ಬಿಟ್ರೆ ಬೇರೆ ಏನು ಕೆಲ್ಸ ಇಲ್ಲ. ನನ್ನ ಮಗನೇ, ನಮ್ಮ ಅಪ್ಪನಿಗೆ 1 ಲಕ್ಷ ಮುಂಡಾಯಿಸಿ ಇಲ್ಲಿ ಬಂದು ಮಜಾ ಮಾಡ್ತಿದ್ಯಾ? ಎಷ್ಟೋ ಧೈರ್ಯ ನಿನ್ಗೆ? ಲೈ, ಈ ಧೈರ್ಯ ಐಡಿಯಾ ಕೊಟ್ಟೋರು ಯಾರು? ಇನ್ಯಾರು? ನಾನೇ, ಗೋವಿಂದ. ಗೋವಿಂದ.
ಬಾಸ್ 3 ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಡೈರೆಕ್ಟರ್ ಸಾಹೇಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ರೇ, ನಮ್ ಡೈರೆಕ್ಟರ್ ಆತ್ಮ ಅವ್ರನ್ನ ಮೇಟ್ ಮಾಡೋದಕ್ಕೆ 3 ತಿಂಗಳು ಕಾಯ್ತಾರೆ. ಹೋಗ್ ಕೂತ್ಕೊಳ್ರಿ. ಹಾಯ್, ಡೈರೆಕ್ಟರ್ ಆತ್ಮ ಅವ್ರನ್ನ ಮೀಟ್ ಮಾಡ್ಬೇಕಿತ್ತು. ಹಲೋ, ನೋ ಚಾನ್ಸ್. 3 ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀನಿ. ಆತ್ಮ ಅವ್ರನ್ನ ಮೀಟ್ ಮಾಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ ಮೇಡಮ್. ಓ, ಹೀರೋ ಆಗಕ್ ಬಂದಿದ್ದೀರಾ? ಯಾಕೆ ಡೌಟಾ? ಯಾಕೆ ನಗ್ತಾ ಇದ್ದೀರಾ? ನನ್ನಲ್ಲಿ ಫೇಸ್ ಇಲ್ವಾ, ವಾಯ್ಸ್ ಇಲ್ವಾ, ಹೈಟ್ ಇಲ್ವಾ, ಪರ್ಸನಾಲಿಟಿ ಇಲ್ವಾ? ಏನಿಲ್ಲ ನನ್ನಲ್ಲಿ. ಸರ್ ಬಂದಿದ್ದಾರೆ ಸರ್. ನಾನು ಹೀರೋ ಆಗಲ್ವಾ? ಕಳಿಸ್ತೀನಿ ಸರ್. ಮೇಡಮ್, ಡೈರೆಕ್ಟರ್ ಕರೀತಿದ್ದಾರೆ, ಒಳಗಡೆ ಹೋಗಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ನಿಮ್ ಹತ್ರ ಒಳ್ಳೆ ಫೇಸ್ ಇದೆ, ವಾಯ್ಸ್ ಇದೆ, ಹೈಟ್ ಇದೆ, ಪರ್ಸನಾಲಿಟಿನೂ ಇದೆ. ಬಟ್ ನನ್ ಹತ್ರ ಇರೋದು ನಿಮ್ ಹತ್ರ ಇಲ್ಲ. ಪೂಜಾ ಮೇಡಮ್, ಬನ್ನಿ 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 ಬನ್ನಿ. ಥ್ಯಾಂಕ್ ಯು ಸರ್. ಹೇಳಿ ಸರ್. ನಿಮ್ ಮೇಲ್ ಮಾಡಿದ ಫೋಟೋ ನೋಡಿದೆ. ಸಿಂಪ್ಲಿ ಬ್ಯೂಟಿಫುಲ್, ಎಕ್ಸಲೆಂಟ್. ಆ ಫೋಟೋ ನೋಡಿನೇ ಒಂದು ಥ್ರೆಡ್ ಹೊಳಿತು. ಅದ್ಭುತ ಅದ್ಭುತ. ಏನ್ ಕುಡಿತೀರಾ? ನೋ ಥ್ಯಾಂಕ್ಸ್. ನೋ 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 ನೋ. ನಮ್ಮ ಆಫೀಸಿಗೆ ಬಂದ್ಮೇಲೆ ನೀವೇನಾದ್ರೂ ಕುಡಿಲೇಬೇಕು. ಆಟೋ ಕೋಲ್ಡ್. ನೋ ಥ್ಯಾಂಕ್ಸ್. ಅದಂಗಾಗತ್ತೆ. ಒಂದ್ ಜ್ಯೂಸ್ ತಗೊಂಬರ್ರು. ನಮ್ ಸಿನಿಮಾ ಕಾನ್ಸೆಪ್ಟ್ ಅದ್ಭುತ ಅದ್ಭುತ. ಈ ಸಿನಿಮಾ ರಿಲೀಸ್ ಆಗ್ಬಿಟ್ರೆ ನೀವೆಲ್ಲೋ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗೋವಿಂದ ಎಲ್ಲೇ ಇರ್ಲಿ ಎತ್ತಾಕೊಂಡ್ ಬರ್ತೀನಿ ಅಂತ ನಮ್ಮ ಅಪ್ಪನಿಗೆ ಹೇಳಿ ಬಂದಿದ್ದೇನೆ. ಅಂತೂ ನಮ್ ಪ್ಲಾನ್ ಸಕ್ಸಸ್ ಆಯ್ತು. ಅಲ್ಲ ಕಣ, ಮತ್ತೆ ಈಗ ನಿಮ್ ಮೂರು ಹೋಗಿ ಒಪ್ಪ ಏನಂತ ಹೇಳ್ತೀಯಾ? ಗೋವಿಂದ ನಿನಗ್ ನಾಮ ಹಾಕ್ದ, ಅವನ್ಗೆ ನಿನ್ನ ಅಪ್ಪನಂತವ್ರು ಯಾರೋ ಸರಿಯಾಗಿ ನಾಮ ಹಾಕಿದ್ದಾರೆ. ಎಲ್ಲ ಎಬ್ಸ್ಕಾರ್ಡಿಂಗ್ ಆಗಿದ್ದಾನೆ ಅಂತ ಹೇಳ್ತೀನಿ. ಹೇಳಪ್ಪ. ನಿನ್ ಕಮಿಷನ್ 20,000 ಬಿಟ್ಟು 80,000 ತೆಗೆಯವರೆಗೆ. ನಾವು ಫಸ್ಟ್ ಕುಡಿಯೋ ಮಗ, ಕೊಡ್ತೀನ ಎಲ್ಲ ಹೋಗ್ಬಿಡುತ್ತೆ ದುಡ್ಡು. ಫ್ರೆಂಡ್ಶಿಪ್ ಅಲ್ಲೇ ಕುಡಿಯೋ. ಅದು ನನ್ ಕ್ಯಾರೆಕ್ಟರ್ ಸ್ಕೋಪ್ ಇದೆ ತಾನೆ? ಪೂಜಾ ಪೂಜಾ ಹೇಳದಲ್ಲ, ಇದು ಲೇಡಿ ಓರಿಯೆಂಟೆಡ್ ಸಬ್ಜೆಕ್ಟ್. ಫುಲ್ ಫಿಲಂ ನೀವೇ ಕೇಳಿ. ಸರ್, ನಾನು ತಿಲಕಂತ ಅರ್ಸಿ ಕಡೆಯಿಂದ ಬಂದಿದ್ದೀನಿ. ಹೌದಾ? ಅಲ್ಲಿಗೆ ವಾಪಸ್ ಹೊಟ್ಟಾಗು. ಆಮೇಲೆ ಸೆಂಟಿಮೆಂಟ್, ರೊಮ್ಯಾಂಟಿಕ್ ಸೀನು, ಆಕ್ಷನ್, ಬ್ಯೂಟಿಫುಲ್ ಸಾಂಗ್ಸ್, ಸಿನಿಮಾ ಸಕ್ಸಸ್ ಆಗೋದಕ್ಕೆ ಏನೇನು ಬೇಕೋ ಎಲ್ಲ ಇದೆ. ಅದ್ಭುತ ಅದ್ಭುತ. ಸರ್ ಬಾಮ್ಮ ನೀನು.
ಸ್ವಾತಿ ನೀನಿಲ್ಲಿ? ಹೌದು, ನಾನು ನಿನ್ನೆ ಹುಡ್ಕೊಂಡ್ ಬಂದೆ. ಏನು ನನ್ನ ಹುಡ್ಕೊಂಡ್ ಬಂದ್ಯಾ? ಹೋ ಗಾಡ್! ತಮಾಷೆ ಮಾಡ್ತಾ ಇದ್ಯಾ? ಮಾಡು, ಹೊಡಿ ಬಡಿ ಸಾಯ್ಸು, ನಿನ್ಗ ಹಕ್ಕಿದೆ. ನಾನೊಬ್ಳು ಮೋಸ್ಗಾತಿ, ಪಾಪಿ. ಸ್ವಾತಿ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ದೇವರಾಣಿ ನಾನು ನಿನ್ನ ಮತ್ತೆ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ನಿನ್ನ ನೋಡಿ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಗೊತ್ತು ಅಜಿತ್, ನೀನ್ ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ ಅಂತ. ಈಗ್ಲೂ ಪ್ರೀತಿಸ್ತಾ ಇದ್ದೀನಿ ಸ್ವಾತಿ, ಮುಂದೇನೂ ಇದೇ ತರ ಪ್ರೀತಿಸ್ತಾ ಇರ್ತೀನಿ. ನಿಜ ಹೇಳು, ನೀನು ನನ್ನ ಪ್ರೀತಿಸ್ತಾ ಇದ್ಯಾ ತಾನೆ? ಇಲ್ಲ ಅಂತ ಹೇಗ್ ಹೇಳಿ ಅಜಿತ್, ನಾನಿನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೆ. ಆದ್ರೆ ಯಾರ್ದೋ ಮಾತಿಗೆ ಮರುಳಾಗಿ ದೂರ ಆಗ್ಬಿಟ್ಟಿದ್ದೆ. ಅದೊಂದು ಕೆಟ್ಟ ಕನ್ಸಂತ ಮರ್ತು ಬಿಡು. ನೀನನ್ನ ಕ್ಷಮಿಸ್ತೀಯ ಅಜಿತ್? ಸ್ವಾತಿ, ಪ್ರೀತಿಯಲ್ಲಿ ಕ್ಷಮೆ ಕೇಳೋದು ಕ್ಷಮಿಸೋದು ಇದ್ಯಾವುದೂ ಇರೋದಿಲ್ಲ, ಬರೀ ಪ್ರೀತಿ ಇರುತ್ತಷ್ಟೇ. ಅಜಿತ್, ಐ ಲವ್ ಯು. ಐ ಲವ್ ಯು ಸೋ ಮಚ್. ಅಜಿತ್, ಅಜಿತ್, ಸ್ವಾತಿ, ಸ್ವಾತಿ. ಅಯ್ಯೋ ನನ್ ಮಗನೇ, ಇನ್ನು ಸ್ವಾತಿ ಸ್ವಾತಿ ಅಂತ ಜಪ ಮಾಡ್ಕೊಂಡು ಕೂತಿದ್ಯಲ್ಲೋ. ಸಾರಿ ಮಗ, ಇದ್ದಕ್ಕಿದ್ದಂಗೆ ಸ್ವಾತಿ ವಾಪಸ್ ಬಂದು ಸಾರಿ ಕೇಳ್ದಂಗಾಯ್ತು. ಹಂಗೆ ಅವಳ ಜೊತೆ ಒಂದು ಡುಯೆಟ್ ಆಡ್ಕೊಂಡ್ಯಾ? ಹೇ, ನಿಂಗೇನ್ ಗೊತ್ತಾಯ್ತು? ಲೋ, ಎಲ್ಲಾ ಲವರ್ಸ್ ಕಥೆನೂ ಇಷ್ಟೇ, ನೀನೇನ್ ಸ್ಪೆಷಲ್ ಅಲ್ಲ. ಅವಳನ್ನ ಮರೀಲಿ ಅಂತ ಬೆಂಗಳೂರು ಕರ್ಕೊಂಡ್ ಬಂದ್ರೆ ಕೂತಲ್ಲಿ ಕನ್ಸ್ ಕಾಣ್ತಿದ್ಯಾ? ಸಾರಿ ಮಗ, ನೀವೆಲ್ಲ ನಿಮ್ ಕೆಲ್ಸದಲ್ಲಿ ಬಿಸಿ ಇದ್ರಿ, ಒಬ್ನೇ ಇದ್ನಲ್ಲ, ಅದಕ್ಕೆ ಅವಳು ನೆನ್ಪಾಯ್ತು. ಅದಕ್ಕೆ ಇಲ್ಲಿ ಬಂದು ಕೂತ್ಕೊಳ್ದ? ಊರೆಲ್ಲ ಹುಡ್ಕಾಡ್ಬಿಟ್ಟೆ, ಗೋವಿಂದನ ಹತ್ರ ಕಾಸು ವಸೂಲಿ ಮಾಡ್ಕೊಂಡ್ ಬಂದೆ. ನಾವಿಬ್ರು ಊಟ ಮಾಡ್ಕೊಂಡು ಅವ್ರಿಗೆ ಪಾರ್ಸಲ್ ತಗೊಂಡೋಗೋಣ ಬಾ. ಅಯ್ಯೋ, ಇವ್ರದೊಳ್ಳೆ ಕಾಟ ಆಗೋಯ್ತು. ಬಾಸ್ ಬಾಸ್ ಬಾಸ್, ಪ್ಲೀಸ್ ಬಾಸ್, 5 ನಿಮಿಷ ಬಾಸ್, ಡೈರೆಕ್ಟರ್ ಮೀಟ್ ಮಾಡ್ಕೊಂಡು ಬಿಡ್ತೀನಿ ಪ್ಲೀಸ್ ಬಾಸ್. 5 ನಿಮಿಷ ಬಾಸ್. ಯಾಕಯ್ಯ ನನ್ ತಲೆ ತಿಂತೀಯ? ಡೈರೆಕ್ಟರ್ ಬ್ಯುಸಿ ಆಗಿದ್ದಾರೆ. ಎಷ್ಟು ಸಲ ಹೇಳೋದು ನಿನಗೆ? ಮೊದ್ಲೇ ನನ್ ತಲೆ ಕೆಟ್ಟು ಗೊಬ್ಬರ ಆಗಿ ಹೋಗಿದೆ, ನಿಂದು ಬೇರೆ. ಬಾಸ್, ಪೂಜಾ, ಕತೆ ಹೇಗಿದೆ? ಸ್ಟೋರಿ ಏನು ತುಂಬಾ ಚೆನ್ನಾಗಿದೆ ಸರ್, ಆದ್ರೆ ನನ್ ಕಾಸ್ಟ್ಯೂಮ್. ಪೂಜಾ, ನೀ ಕಾಸ್ಟ್ಯೂಮ್ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಬಾಂಬೆಯಿಂದ ಡಿಸೈನರ್ ಕರ್ಸ್ತಾ ಇದ್ದೀನಿ. ಕೋರಿಯೋಗ್ರಫಿನ ಪ್ರಭುದೇವ ಕೈಲೇ ಮಾಡ್ಸೋಣಂತೆ. ಆಮೇಲೆ ಡೈಲಾಗ್ ವರ್ಷನ್ ಕಂಪ್ಲೀಟ್ ಆದ್ಮೇಲೆ ಇಡೀ ಸ್ಕ್ರಿಪ್ಟ್ ನ ನಿನ್ಗೊಂದು ರೀಡಿಂಗ್ ಕೊಡ್ತೀನಿ. ನೀನ್ ತಲೆ ಒಳಗ್ ತುಂಬ್ಕೋಬೇಕಮ್ಮ, ಚೆನ್ನಾಗ್ ಮಾಡ್ಬೇಕಮ್ಮ, ಚೆನ್ನಾಗ್ ಮಾಡ್ಬೇಕು. ಸರ್, ನಾನು ಅರ್ಸಿಕೆರೆ ತಿಲಕ್ ಅಂತ. ಅದಕ್ಕೆ ನಾನೇನು ಮಾಡ್ಲಿ? ವಾಪಸ್ ರೈಲ್ ಅಥವಾ ಆಮೇಲೆ ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆಯಲ್ಲ? 1 ಸೆಕೆಂಡ್. ಹಲೋ ಸರ್, ಎಲ್ಲ ಪ್ರೋಗ್ರೆಸ್ ಅಲ್ಲಿದೆ. ಏನ್ರಿ ಇದು? ನಾನು ಯಾವಾಗ ಡೈರೆಕ್ಟ್ ಮೀಟ್ ಮಾಡಕ್ ಬಂದ್ರು ಅವ್ರ ಜೊತೆಲೇ ಇರ್ತೀರಲ್ರಿ? ವಾಟ್ ಡು ಯು ಮೀನ್? ಐ ಮೀನ್, ಈ ಡೈರೆಕ್ಟರ್ ಕೃಪೆ ನನ್ ಮೇಲೆ ಯಾವಾಗ ಬೀಳುತ್ತೋ ಅಂತ. ಓಹೋ, ಈ ಫೀಲ್ಡ್ ಅಲ್ಲಿ ಮುಂದೆ ಬರ್ಬೇಕು ಅಂದ್ರೆ ಪೇಷನ್ಸ್ ಇರ್ಬೇಕು. ಟೇಕ್ ಇಟ್ ಈಸಿ. ಕಾಫಿ? ಹೋಗಿದ್ ಕೆಲ್ಸ ಏನಾಯ್ತು? ಏನು ವರ್ಕೌಟ್ ಆಗಿಲ್ಲ ಕಣ. ಈ ಮಿಷಿನ್ ಪವರ್ ಬಂದ್ಮೇಲೆ ಮ್ಯಾನ್ ಪವರ್ ಬೆಲೆನೇ ಇಲ್ದಂಗ ಆಗೋಯ್ತು. ನಿಂದೇನಾಯ್ತಪ್ಪ ಹೀರೋ? ಆತ್ಮ ಅಂತ ಡೈರೆಕ್ಟರ್ ಒಳ್ಳೆ ಪ್ಲೇಟ್ ಇದ್ದಂಗ ಅವನೇ. ಚೋಳ್ಗಿರಾಕಿ ಆ ಹೀರೋನ್ ಪೂಜೆ ನೋಡಿದ್ರೆ ಸಾಕು, ಮೇಡಮ್ ನಿಮ್ ಶಾಟ್ ಹಂಗಿರ್ತೀನಿ, ನಿಮ್ ಕಾಸ್ಟ್ಯೂಮ್ ಯೂರ್ ಮಾಡ್ತಾನೆ ಅಂತಾನೆ. ನನ್ನನ್ನು ನೋಡಿದಾಗೆಲ್ಲ ವಾಪಸ್ ಊರ್ಗ್ ಹೋಗು ಅಂತಾನೆ. ನೀನ್ ಯಾಕೆ ಹೀರೋಯಿನ್ ಚಾನ್ಸ್ ಟ್ರೈ ಮಾಡ್ಬಾರ್ದು ಮಗ? ಏನೋ ಜೋಕಾ? ನಗ್ರಿ, ಆದ್ರೆ ಒಂದ್ ವಿಷಯ ಮಾತ್ರ ಮರಿಬೇಡಿ, ನೀವು ನಗ್ತಾ ಇರೋದು ಕರ್ನಾಟಕದ ನೆಕ್ಸ್ಟ್ ಸೂಪರ್ ಸ್ಟಾರ್ ಮುಂದೆ. ಹೌದಪ್ಪ. ಓಕೆ ಓಕೆ, ಯಾವ್ದು ಟೆನ್ಷನ್ ಬೇಡ, ಫುಲ್ ಎಂಜಾಯ್ ಮಾಡೋಣ ಬನ್ರ. $4,350. ಏನ್ರೋ ಇದು? 80,000ದಲ್ಲಿ ಉಳ್ದಿರೋದು ಬರೀ ಇಷ್ಟೇ. ಸಂಪಾದನೆ ಮಾಡದೆ ಖರ್ಚು ಮಾಡಿದ್ರೆ 80,000 ಅಲ್ಲ, 80 ಲಕ್ಷನೂ ಖರ್ಚಾಗತ್ತೆ.
ಇರೋ ದುಡ್ಡು ಖರ್ಚಾದ್ಮೇಲೆ ಏನ್ ಮಾಡೋದಂತ ಪ್ಲಾನ್ ಮಾಡೋಣ. ಈ ದುಡ್ಡು 2 ದಿನದಲ್ಲಿ ಖಾಲಿ ಆಗುತ್ತೆ. ಆಮೇಲೆ ನಮ್ ಗತಿ ಬ್ಯಾಕ್ ಟು ಪೆವಿಲಿಯನ್ ಅಷ್ಟೇ, ಮನೆ ಕಡೆಗೆ ವಾಪಸ್ ಹೋಗೋದು. ಏ ಮೆಂಟ್ಲ ತರ ಮಾತಾಡ್ಬೇಡ. ವಾಪಸ್ ಹೋಗ್ತಾನಂತೆ, ವಾಪಸ್. ನಾನಂತೂ ಹೋಗಕ್ಕಾಗಲ್ಲ. ಇಲ್ಲೇ ಹೇಗೋ ಇದ್ದು ಕೆಲಸ ಹುಡುಕ್ತೀನಿ. ಅಪ್ಪ ಅಮ್ಮನ್ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸ್ತೀನಿ. ನಾನು ನಮ್ಮ ಅಪ್ಪನ ಚಾಲೆಂಜ್ ಮಾಡಿ ಬಂದಿದ್ದೀನಿ. ಅದೇನೇ ಆಗ್ಲಿ ನಾನು ಹೀರೋ ಆದ್ಮೇಲೆ ಮನೆಗೆ ಹೋಗೋದು. ಇಲ್ಲೇ ಇದು ಏನಾದ್ರು ಒಂದು ಟ್ರೈ ಮಾಡೇ ಮಾಡ್ತೀನಿ. ನಾನಂತೂ ಹೋಗೋಕ್ಕಾಗಲ್ಲ, ಹೋಗೋದು ಇಲ್ಲ. ಇಲ್ಲೇ ಎಂಜಾಯ್ ಮಾಡ್ಕೊಂಡು ಇರ್ತೀನಿ. ಕಾಸಿಲ್ಲದೆ ಏನೋ ಎಂಜಾಯ್ ಮಾಡ್ತೀಯಾ? ನಾನ್ ಪೊಂಗುನ್ ಹತ್ರ ಒಂದು ಪ್ಯೂನ್ ಕೆಲಸನಾದ್ರೂ ಕೊಡ್ಸು ಅಂತ ಕೇಳ್ಕೊಂತೀನಿ. ಹಾ, ಪುಂಗಾನ ಇದಾನಲ್ಲ, ಅವನೇ ಒಂದು 10-20 ಸಾವಿರ ಕೇಳಿದ್ರಾಯ್ತು. ಏನ್ರೋ ಇದು? ಪುಂಗ ಔಟ್ ಆಫ್ ಕಂಟ್ರಿ ಅಂತ ಬರ್ತಾ ಇದೆ. ಸಿಂಗಾಪುರ್ಗೋ ಬ್ಯಾಂಕಾಕ್ ಹೋಗ್ಬಿಟ್ನಾ? ನಮ್ಮನ್ನೆಲ್ಲ ಇಲ್ಲಿ ಗೂಬೆಗಳ ತರ ಹಾಕ್ಬಿಟ್ಟು ಅವ್ನ್ ಫಾರಿನ್ ಟೂರ್ಗೆ ಹೋಗಿದ್ದಾನಾ? ಗಾಚಾರ ಕೆಟ್ರೆ ದೇವ್ರೇನ್ ಮಾಡ್ತಾನೆ ಅನ್ನೋ ಗಾದೆನೇ ಇದೆಯಲ್ಲ. ಇರೋ ದುಡ್ಡು ಖರ್ಚಾದ್ಮೇಲೆ ಏನ್ ಮಾಡೋದಂತ ಪ್ಲಾನ್ ಮಾಡೋಣ.